ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ನಾನು ಎದಳಕ್ಕೂ ಮುಂಚೆ ಕಸ್ಟಮರ್ ಎದ್ದು ಫೋನ್ ಹಾಕ್ಬಿಟ್ಟವ್ರೆ. ಆಮೇಲೆ ಎದ್ದು ಪಟ ಅಂತ ರೆಡಿ ಆಗಿ ಗಾಡಿನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪ್ಲಗ್ ಗೀಟ್ ಮಾಡಿ ಸ್ಟಾರ್ಟ್ ಮಾಡಬೇಕು. ಅದಕ್ಕೋಸ್ಕರ ಪ್ಲಗ್ ಗೀಟ್ ಮಾಡಿ ಸ್ಟಾರ್ಟ್ ಮಾಡಿದೆ ಗುರು. ಸ್ಟಾರ್ಟ್ ಮಾಡಿಬಿಟ್ಟು ಹಂಗೆ ಸ್ನಾನ ಮಾಡ್ಕೊ ಬಂದೆ. ಕಸ್ಟಮರ್ ಕಾರ್ ಹತ್ರನೇ ಬಂದವ್ರೆ. ಇದು ಆಕ್ಚುಲಿ ಚೆನ್ನಾಗಿರೋ. ಅಯ್ಯಪ್ಪ, ನಾನು ಎದೊಳಕ್ಕೂ ಮುಂಚೆ ಬಂದು ಕಾರ್ ಹತ್ರನೇ ನಿಂತ್ಕೊಬಿಟ್ಟಾರೆ. ಆಮೇಲೆ ಅಂತಿಂತು ಟ್ರೈನ್ ಬುಕ್ ಆಗಿತ್ತು. ಟ್ರೈನು ಕರ್ಕೊಂಬಂದ್ಬಿಟ್ಟೆ ಟ್ರೈನ್ಗೆ. ಅದು ಮುಗಿಸ್ಕೊಂಡು ಹೊಟ್ಟೆ ಸಿದ್ದಿತ್ತು. ಟೈಮು ಕರೆಕ್ಟಾಗಿ ನಾನು ತಿಂಡಿ ತಿಂತೀನಿ ಯಾವಾಗಲೂ. ಅದ್ರ ಆಪೋಸಿಟ್ ದೋಸೆ ಇಡ್ಲಿ ಸೂಪರಾಗಿರುತ್ತೆ. ತಿನ್ಕೊಂಡು ಹಂಗೆ ಕುನ್ನೂರಿಗೆ ಬಂದೆ ಗುರು ಕಸ್ಟಮರ್ ಪಿಕ್ ಮಾಡೋಕ್ಕೆ. ಕುನ್ನೂರಲ್ಲಿ ಏನೇನು ಪ್ಲೇಸ್ ಇರುತ್ತೆ ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ಡಾಲ್ಫಿನ್ ಹೌಸು, ಲ್ಯಾಂಬ್ಸ್ ರಾಕು, ಸಿಮ್ಸ್ ಪಾರ್ಕ್ ಇರುತ್ತೆ. ಅದರಲ್ಲಿ ಡಾಲ್ಫಿನ್ ಹೌಸು, ಲ್ಯಾಂಬ್ಸ್ ರಾಕು ಸೂಪರಾಗಿರುತ್ತೆ. ಇದು ಬಂದು ಲ್ಯಾಂಬ್ಸ್ ರಾಕು, ಹಂಗೆ ಇದು ಬಂದು ಡಾಲ್ಫಿನ್ ಹೌಸು. ಇದು ನೋಡಿಕೊಂಡು ನಮ್ಮ ಕಸ್ಟಮರ್ ಫೋಟೋ ತಗೋಬೇಕು ಅಂತ ಹೇಳಿದ್ರು ಗುರು. ಸೂಪರಾಗೈತೆ ಅಂದ್ಬಿಟ್ಟು ಫೋಟೋ ತಗೊಳಕ್ಕೆ ಬಿಟ್ಟೆ. ಅದು ಯಾರು ಗೊತ್ತಾ, ಅಂಕಲ್ ಆಂಟಿ ಯಾವ ರೇಂಜಿಗೆ ಫೋಟೋ ತಗೋತವ್ರೆ ಅಂದರೆ ಕೇಳಂಗೆ ಇಲ್ಲ. ಅಯ್ಯೋ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ಕಾಯ್ತಿಲ್ವೇ? ಯಾರಿದ್ರೆ ಖಂಡನೆ ಮಾಡ್ಬಿಡ್ತೀನಿ. ಅಂತ ಇಂಥದ್ದು ಮುಗಿಸ್ಕೊಂಡು ಊಟಿಗೆ ಬಂದೆ ಗುರು. ಊಟಿಗೆ ನೋಡ್ಕೊಂಡು ಊಟಿಲಿ ನೆನ್ನೆ ಪೆಂಡಿಗಿದ್ದಿದ್ದು ಪ್ಲೇಸು ಅಂದರೆ ಬಟಾನಿಕಲ್ ತೋರಿಸ್ಕೊಂಡು ಚಾಕ್ಲೇಟ್ ಫ್ಯಾಕ್ಟ್ರಿ, ಟೀ ಫ್ಯಾಕ್ಟ್ರಿ ತೋರಿಸ್ಕೊಂಡು ಕರ್ಕೊಂಬಂದು ಹೋಟ್ಲಿಗೆ ಬಿಟ್ಟೆ. ಇವತ್ತಿನ ಕತೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಓಕೆ, ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.